गुलबर्गा में अंडर द एबल गाइडेंस ऑफ सिटी पुलिस कमिश्नर शरणप्पा एसडी एक स्पेशल ऑपरेशन किया गया। ड्रग्स के खिलाफ 50 केसेस रजिस्टर किए गए हैं। 9 दिन के अंदर ये मामला चला है और 54 लोगों को अक्यूज्ड इसमें पकड़ा गया। आप देख सकते हैं कि कितने दवाएं हैं। आप देख सकते हैं, तस्वीर देखने के बाद यकीन नहीं होता कि इतने सारे दवाएं, इतने सारे ड्रग्स यहाँ पर आप देख सकते हैं। कुछ बॉटल्स भी हैं, दवाएं भी हैं। इसमें जो एस्ट्रोसेफ 0.5 टैबलेट्स है, टोटल स्ट्रिप 10,800, निट्सा केयर 10,1800, कोडिन फॉस्फेट, क्लोरोफिन मैलेट और गांजा भी यहाँ पर मिला है। उसके अलावा बहुत सारे चीजें यहाँ पर प्राप्त की गई हैं। बहुत बड़ी कामयाबी मिली है। पुलिस स्टेशन की अगर हम बात करें तो ओवरऑल पुलिस स्टेशन जिसमें रोजा, CEN, RG नगर, स्टेशन बाजार, MB नगर, अशोक नगर, यूनिवर्सिटी, सब अर्बन, ब्रह्मपुर चौक, फरीदाबाद, ये 11 पुलिस स्टेशन में कुल मिला के 50 केसेस रजिस्टर किए गए हैं। और सबसे ज्यादा जो केसेस रजिस्टर किए गए हैं वो रोजा PS में है 15 केसेस और CEN में 12 केसेस दर्ज किए गए हैं। This video is sponsored by Mahalakshmi Jewelers, Manur Multispeciality Hospital, KBN University, Imran Silk House, Bharat Chicken, Al Sharia Group of Institutions, Bay Neuro Hospital De-Addiction Center, and by Moria Restaurant. ನಮಸ್ಕಾರ. ಪ್ರಥಮವಾಗಿ ತಮಗೆಲ್ಲರಿಗೂ ಇದು 2025ನೇ ವರ್ಷದ ಪ್ರಥಮ ಪ್ರೆಸ್ ಮೀಟ್ ಇರೋದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕಳೆದ 9 ದಿನಗಳಲ್ಲಿ ನಾವು ನಗರ ಪೊಲೀಸ್ ವತಿಯಿಂದ ಈ ಮಾದಕ ವಸ್ತುಗಳ ವಿರುದ್ಧ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಒಂದು ಕಾರ್ಯಾಚರಣೆಯ ಅಂಗವಾಗಿ ಈಗ ಒಟ್ಟು 50 ಪ್ರಕರಣಗಳು ದಾಖಲಾಗಿವೆ. 54 ಆರೋಪಿಗಳ ವಿರುದ್ಧ ಈಗ ಕ್ರಮ ಆರಂಭವಾಗಿದೆ. ಇದರಲ್ಲಿ ನಮಗೆ ಕಂಡು ಬಂದಿರೋದ್ರ ಪ್ರಕಾರ ಈಗ ಏನು ಸ್ಥಳೀಯವಾಗಿ ಏನು ಮಾದಕ ವಸ್ತುಗಳು, ಅದರಲ್ಲಿ ವಿಶೇಷವಾಗಿ ಗಾಂಜಾ ಜಾಸ್ತಿ ಹಾವಳಿ ಇದೆ. ಅದರ ಜೊತೆಗೆ ನಮಗೆ ಖಚಿತ ಮಾಹಿತಿ ಬಂದಿತ್ತು, ಇದರಲ್ಲಿ ಕೆಲವು ನಮ್ಮ ಮೆಡಿಸಿನ್ಸ್, ಶೆಡ್ಯೂಲ್ H ಡ್ರಗ್ಸ್ ಏನು ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ ಇದೆ ಅವುಗಳನ್ನು ಕೂಡ ಕೆಲವು ಆರೋಪಿಗಳು ಇಲ್ಲೀಗಲ್ ಆಗಿ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಬಟ್ ಬೇಸಿಕಲಿ ಇಟ್ ಈಸ್ ಫಾರ್ ಅಬ್ಯೂಸ್. ಯಾರು ಈ ಗಾಂಜಾ ಸೇವನೆ ಮಾಡ್ತಾರೆ ಅದರ ಜೊತೆಗೆ ಈ ಶೆಡ್ಯೂಲ್ H ಡ್ರಗ್ಸ್ಗಳನ್ನು ಕೂಡ ಮಾರಾಟ ಮಾಡುವಂಥದ್ದು, ಸೇವನೆ ಮಾಡುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ACP ಸೌತ್ ಮತ್ತು RG ನಗರ ಇನ್ಸ್ಪೆಕ್ಟರ್, RG ನಗರ ಕ್ರೈಮ್ ಟೀಮ್ ಎಂಟೈರ್ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವರು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನ ಒಂದು ಬಂಧನದಿಂದ ಒಟ್ಟು ನಮಗೆ 8,23,000 ಬೆಲೆ ಬಾಳುವ ಮಾದಕ ವಸ್ತುಗಳು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಅವನ ಹತ್ರ 100 ಗ್ರಾಮ್ ಅಷ್ಟು ಗಾಂಜಾ ಇದೆ. ಅದಲ್ಲದೆ ಆಸ್ಟ್ರೋಸೇಫ್ ಅಂತ ಅಲ್ಪ್ರಾಜೋಲಮ್ ಟ್ಯಾಬ್ಲೆಟ್ಸ್, ಅದರಲ್ಲಿ ಒಟ್ಟು 1,08,000 ಟ್ಯಾಬ್ಲೆಟ್ಸ್, 10,800 ಸ್ಟ್ರಿಪ್ಸ್ ಇದೆ ಅದು. ಮತ್ತೆ ಅದರ ಜೊತೆಗೆ ನಿಟ್ಜಾ ಕೇರ್ ಅಂತ 10 mg ಇದು ನೈಟ್ರೋಜೋಪಾಮ್ ಟ್ಯಾಬ್ಲೆಟ್, ಇದನ್ನು ಕೂಡ ಶೆಡ್ಯೂಲ್ H ಡ್ರಗ್. ಇದರಲ್ಲಿ ಒಟ್ಟು 18,000 ಟ್ಯಾಬ್ಲೆಟ್ಸ್ ಇದೆ. ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ, ಅದು 240 ಬಾಟಲ್ಸ್ ಕಾಫ್ ಸಿರಪ್. ಸೊ ಟೋಟಲ್ 1,26,000 ಟ್ಯಾಬ್ಲೆಟ್ಸ್ ಇದೆ ಮತ್ತು 240 ಕಾಫ್ ಸಿರಪ್ಸ್ ಇದೆ. ಇದರಲ್ಲಿ ವಿಶೇಷವಾಗಿ ಏನಂತಂದ್ರೆ ಇವರು ಏನು ಪಡ್ಕೊತಾನೆ, ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಏನಂತಂದ್ರೆ ಈಗ ಏನು ಇವನು ಕಾಫ್ ಸಿರಪ್ ತಗೋತಾನೆ, ನಿಯರ್ಲಿ 125 to 150 ರುಪೀಸಿಗೆ ಪಡೆದುಕೊಂಡು 200 ರುಪೀಸಿಗೆ ಮಾರಾಟ ಮಾಡ್ತಾನೆ. ಮತ್ತು ನೈಟ್ರೋಜೋಪಾಮ್ ಏನ್ ಟ್ಯಾಬ್ಲೆಟ್ಸ್ ಇದೆ ಅದು 10 ಟ್ಯಾಬ್ಲೆಟ್ಸ್ಗೆ 30 ರುಪೀಸ್ ಸಿಗುತ್ತೆ. ಇವನು ಮಾರಾಟ ಮಾಡಬೇಕಾದ್ರೆ 4 ಟ್ಯಾಬ್ಲೆಟ್ಗೆ 100 ರುಪೀಸ್, ನಿಯರ್ಲಿ 10 ಟ್ಯಾಬ್ಲೆಟ್ಸ್ಗೆ 300 ರುಪೀಸ್ ಅಷ್ಟು ಮಾರಾಟ ಮಾಡ್ತಾನೆ. ಮತ್ತು ಇದನ್ನು ಮಾರಾಟ ಮಾಡೋ ಟೈಮಲ್ಲಿ ಏನ್ ಮಾಡ್ತಾನೆ, ಈ ರೀತಿ ಒಂದು ಸಿಗರೇಟ್ ಪ್ಯಾಕ್ ಅಲ್ಲಿ ಇಟ್ಕೊಂಡು ಸಿಂಗಲ್ ಟ್ಯಾಬ್ಲೆಟ್ಗಳನ್ನ ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ. ಇದು ಇಂಟ್ಯಾಕ್ಟ್ ನಮ್ಮ ಸಿಬ್ಬಂದಿಯವರು ಕ್ರೆಡಿಬಲ್ ಇನ್ಫಾರ್ಮೇಶನ್ ಮೇಲೆ ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿ ಆಗಿದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇವನು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಸ್ಗಳ ಹತ್ರ ಕೆಲವು ಮೆಡಿಸಿನ್ಸ್ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಅವ್ರ ಬಗ್ಗೆನೂ ಕೂಡ ನಾವು ಈಗ ಆಲ್ರೆಡಿ ತನಿಖೆಯನ್ನ ಮಾಡ್ತಾ ಇದ್ವಿ. ಅವ್ರ ಮೇಲೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ಇದಲ್ಲದೆ ಕಳೆದ ಲಾಸ್ಟ್ 5-6 ಇಯರ್ಸ್ಗಳಲ್ಲಿ ಏನು NDPS ಕೇಸ್ ಆಗಿದ್ದಾವೆ, ಪೆಡ್ಲರ್ಸ್ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಈಗ ಪೆಡ್ಲರ್ಸ್ ಜೊತೆ ನಾವು ಕನ್ಸ್ಯೂಮರ್ಸ್ಗಳಿಗೂ ನಾವು ಬಿಸಿ ಮುಟ್ಟಿಸ್ಬೇಕಾಗಿದೆ. ಈಗೇನಾಗುತ್ತೆ, ಈಗ ಈ ಆರೋಪಿ ಏನಿದ್ದಾನೆ ಇವನ ಹಿನ್ನೆಲೆ ತೆಗೆದುಕೊಂಡಾಗ ಇವನು ಈ RG ನಗರ ವ್ಯಾಪ್ತಿಯಲ್ಲಿ ಮೊದಲೊಂದು ಮೆಡಿಕಲ್ ಶಾಪ್ ಇತ್ತು. ಮೆಡಿಕಲ್ ಶಾಪ್ ಸರಿ ನಡೀತಾ ಇರಲಾರ್ದಾಗ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡ್ತಾನೆ. ಮತ್ತೆ ಇವನಿಗೇನು ಈ ಡ್ರಗ್ ಸಪ್ಲೈಯರ್ಸ್, ಮೆಡಿಸಿನ್ ಸಪ್ಲೈಯರ್ಸ್ ಇದ್ರು, ಹೋಲ್ಸೇಲರ್ಸ್ ಇದ್ರು, ಅವ್ರಲಿಂದ ಸಹಾಯ ಪಡ್ಕೊಂಡು ಈ ಎಲ್ಲಿ ಮಿಸ್ಯೂಸ್ ಇದೆ ಡ್ರಗ್ಸ್ಗಳು, ಯಾವ ರೀತಿ ಮಿಸ್ಯೂಸ್ ಆಗುತ್ತೆ ಅನ್ನೋ ಡ್ರಗ್ಸ್ಗಳನ್ನು ಮಾತ್ರ ಮೆಡಿಸಿನ್ಸ್ಗಳನ್ನು ತರಿಸ್ಕೊಂಡು ಅವುಗಳನ್ನು ಮಾರಾಟ ಮಾಡ್ತಾ ಇದ್ದ.
ಮೆಜಾರಿಟಿ ಎಲ್ಲ ಯಂಗ್ ಹುಡುಗರು ಇದ್ದಾರೆ, ವಿದ್ಯಾರ್ಥಿಗಳಿರ್ಬೋದು, ಮತ್ತು ಅರೌಂಡ್ 20 to 30 ಇಯರ್ ಏಜ್ ಇರುವಂಥ ಯುವಕರು ಜಾಸ್ತಿ ಇವುಗಳನ್ನು ಕನ್ಸಂಪ್ಷನ್ ಇದೆ. ಕಳೆದ 2-3 ವರ್ಷದಿಂದ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಇವನ ಒಬ್ಬರು ರಿಲೇಟಿವ್ ಇದ್ದಾರೆ, ಇವನು BCom ಏನೋ ಓದಿದ್ದಾನೆ ಇವನು ಹುಡುಗ. ಇವನ್ ರಿಲೇಟಿವ್ ಒಬ್ಬರು ಇದು ಇತ್ತು B Pharma, ಅದ್ರ ಮೇಲೆ ಮೆಡಿಕಲ್ ಶಾಪ್ಸ್ ನಡೀತಾ ಇತ್ತು. ಅದು ಕೋವಿಡ್ ಟೈಮಲ್ಲಿ ಮುಚ್ಚಿದ್ದಾರೆ, ಅವರು ಲಾಸ್ ಆಗಿದೆ ಅಂತ. ಈಗ ಅವನು ಆರಂಭದ ಹಂತದಲ್ಲಿ ಬೇರೆ ಬೇರೆ ಹೇಳಿಕೆ ಕೊಟ್ಟಿದ್ದಾನೆ. ಈ ಕಾಫ್ ಸಿರಪ್ ಇಲ್ಲಿ ಸ್ಥಳೀಯವಾಗಿ ತಗೋತಾ ಇದ್ದೆ ಮತ್ತು ಟ್ಯಾಬ್ಲೆಟ್ಸ್ ಏನಿದೆ ಇವುಗಳನ್ನ ಕೊರಿಯರ್ ಮುಖಾಂತರ ತರಿಸ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಸೊ ಅದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡಿ ಸಂಚಾರ ನಿಯಮನ ಉಲ್ಲಂಘನೆ ಮಾಡ್ತಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al Sharia Group of Institutions, Bay Nero Hospital and De-Addiction Center, and by Moria Restaurant.